ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂಥ ಈ ಒಂದು ಐರನ್ ಫೋಲಿಕ್ ಆ್ಯಸಿಡ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ 60 ಟ್ಯಾಬ್ಲೆಟ್ಗಳಿದೆ. ಇದನ್ನು ಪಾಲಕ್ ಸೊಪ್ಪು ಮತ್ತು ಬೀಟ್ರೂಟಿಂದ ತಯಾರಿಸಿರ್ತಾರೆ. ನಮ್ಮ ದೇಶದಲ್ಲಿ 60% ಹೆಣ್ಮಕ್ಳಲ್ಲಿ ರಕ್ತಹೀನತೆ ಅನ್ನೋದು ನಾವು ನೋಡಿರ್ತೀವಿ. ಇದು ಮಕ್ಕಳಲ್ಲೂ ಸಹ ತುಂಬಾ ನಾವು ನೋಡಿರ್ತೀವಿ. ಫಾರ್ ಎಕ್ಸಾಂಪಲು ಸ್ಕೂಲಿಂದ ಬಂದ ತಕ್ಷಣ ನನಗೆ ತಲೆನೋವು, ಹೋಮ್ವರ್ಕ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ನಾವು ರೀಸನ್ನ ತುಂಬಾ ಕೇಳಿರ್ತೀವಿ. ಸೊ ಏನಕ್ಕಪ್ಪ ಹಂಗಾಗುತ್ತೆ ಅನ್ನೋದಾದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಸರಿಯಾಗಿ ಆಕ್ಸಿಜನ್ ಅಂತಕ್ಕಂಥದ್ದು ಸೇರ್ಪಡೆ ಆಗಿರೋದಿಲ್ಲ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅನ್ನೋದಾದರೆ ತಲೆನೋವಾಗಿರ್ಬೋದು, ತಲೆ ಸುತ್ತಾಗಿರ್ಬೋದು, ಸುಸ್ತಾಗೋದಾಗಿರ್ಬೋದು, ಮತ್ತು ಮಲ್ಕೊಂಡಿದ್ದಾಲೆ ಮಲ್ಕೋಬೇಕು ಅನ್ನೋದು, ಕುಂತಿದ್ದಾಗೆ ಕೂಕಣೋದು, ಮತ್ತು ಊಟ ತಿಂಡಿ ಸೇರದೇ ಇರೋದು, ತಲೆ ಕೂದಲುದ್ರೋದು, ಟೆನ್ಷನ್ ಆಗೋದು, ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಕೋಪ ಮಾಡ್ಕೊಳ್ಳೋದು, ಇದೆಲ್ಲ ತುಂಬಾ ನಾವು ಗಮನಿಸಿರ್ತೀವಿ. ಸೊ ಅದೇನಕ್ಕಾಗುತ್ತೆ ಅನ್ನೋದಾದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳಿಗೆ ಆಕ್ಸಿಜನ್ ಅಂತಕ್ಕಂಥದ್ದು ಸರಿಯಾಗಿ ಸೇರ್ಪಡೆ ಆಗಿರೋದಿಲ್ಲ. ಸೊ ಕೆಲವು ಹೆಣ್ಮಕ್ಳು ಗಾರ್ಮೆಂಟ್ಸಿಗೆಲ್ಲ ಹೋಗ್ತಾ ಇರ್ತಾರೆ. ಒಂದೇ ಸಮೂಹ ನಿಂತ್ಕೊಂಡು ಕೆಲಸ ಮಾಡೋದು, ತುಂಬಾ ಹೀಟ್ ಇರುತ್ತೆ ಗಾರ್ಮೆಂಟ್ಸಲ್ಲಿ. ಅಲ್ಲಿ ಒಂದೇ ಸಮನೆ ಕೆಲಸ ಮಾಡೋದು ಅದೆಲ್ಲ ನಾವು ನೋಡಿರ್ತೀವಿ. ಮನೆ ಬಂದ ತಕ್ಷಣ ಕಾಲು ನೋವು, ಕೈ ನೋವು ಮತ್ತು ಭುಜ ನೋವು ಎಲ್ಲ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನಾವು ನೋಡಿರ್ತೀವಿ. ಸೊ ಅಂಥವ್ರು ಏನು ಮಾಡಬೇಕಪ್ಪ ಅನ್ನೋದಾದರೆ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಅವರಿಗೆ ತುಂಬಾ ಯೂಸ್ಫುಲ್ ಆಗಿದೆ, ತುಂಬಾ ಯೂಸ್ ಆಗಿದೆ ಅವ್ರಿಗೆ ಮಾತ್ರವ. ಮತ್ತು ಡೆಲಿವರಿ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಹೋಗಿರುತ್ತೆ. ಅಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಟ್ಯಾಬ್ಲೆಟ್ ಡೆಲಿವರಿ ಆದಮೇಲೆ ತೊಗೊಳೋದ್ರಿಂದ ಅವರಿಗೂ ತುಂಬಾ ಯೂಸ್ ಆಗುತ್ತೆ, ಮತ್ತು ಮಗು ಬೆಳವಣಿಗೆಗೂ ತುಂಬಾ ಯೂಸ್ ಆಗುತ್ತೆ. ಸೊ ಈ ಒಂದು ಟ್ಯಾಬ್ಲೆಟ್ನ ನಾವು 12 ವರ್ಷದ ಮೇಲ್ಪಟ್ಟಿನವರು ಯಾರಾದರೂ ಆಯ್ತು ಈ ಒಂದು ಟ್ಯಾಬ್ಲೆಟ್ನ ನಾವು ತೊಗೋಬೋದು. ಇದರಲ್ಲಿ 60 ಟ್ಯಾಬ್ಲೆಟ್ ಇದೆ. ಇದನ್ನು ದಿನಕ್ಕೊಂದಂತೆ ತೊಗೋಬೇಕು ತಿಂಡಿ ಆದಮೇಲೆ. ಸೊ ಈ ಒಂದು ಟ್ಯಾಬ್ಲೆಟ್ಟು ನಮಗೆ 15 ಗ್ರಾಮ್ನಷ್ಟು ಐರನನ್ನು ಕೊಡುತ್ತೆ. ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಮಗೆ 15 ಗ್ರಾಮ್ ಐರನನ್ನು ಕೊಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾವು ದಿನನಿತ್ಯ ಸೇವಿಸ್ತಾ ಇರೋ ಆಹಾರ, ಊಟ ತಿಂಡಿ ನಾವೆಲ್ಲ ದಿನನಿತ್ಯ ಸೇವಿಸ್ತಿರ್ತೀವಲ್ಲ, ಸೊ ಅದ್ರ ಜೊತೆಗೆ ಈ ಒಂದು ಟ್ಯಾಬ್ಲೆಟ್ ತೊಗೊಳೋದ್ರಿಂದ ನಮಗೆ ಐರನ್ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಐರನ್ ಅಂಡ್ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಬಗ್ಗೆ ನನಗೆ ಗೊತ್ತಿರೋವಷ್ಟು ನಾನು ಇನ್ಫಾರ್ಮೇಷನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.